ಗೌತಮ್ ಯೂತ್ ಕ್ಲಬ್ ಜೈಭೀಮ್ ನಗರ ನೌಬಾದ್ ವತಿಯಿಂದ 2569ನೇ ಬುದ್ಧ ಪೂರ್ಣಿಮೆ ಮಹೋತ್ಸವ ಹಮ್ಮಿಕೊಂಡಿದ್ದು, ಈ ಬುದ್ಧ ಪೂರ್ಣಿಮೆ ಮಹೋತ್ಸವದಲ್ಲಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೋಳಿಯವರು ಭಾಗಿಯಾಗಿ ಬೌದ್ಧ ವಿಹಾರದಲ್ಲಿ ಇರಿಸಲಾದ ಗೌತಮ ಬುದ್ಧರ ಮೂರ್ತಿಯ ಮುಂದೆ ಮೇಣದ ಬತ್ತಿ ಬೆಳಗಿಸಿ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾದ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬುದ್ಧ ಪೂರ್ಣಿಮೆ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೌತಮ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಜಗತ್ತಿಗೆ ಜ್ಞಾನದ ಬೆಳಕು ನೀಡಿದ ಮಹಾನ್ ಚೇತನ ಭಗವಾನ್ ಗೌತಮ ಬುದ್ಧರು ಆಗಿದ್ದಾರೆ. ಗೌತಮ ಬುದ್ಧರ ಆದರ್ಶ ತತ್ವಗಳನ್ನು ಎಲ್ಲರೂ ಪಾಲಿಸಬೇಕಾಗಿದೆ. ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಗೆ ಗೌತಮ ಬುದ್ಧರ ತತ್ವಗಳನ್ನು ಅನುಸರಿಸುವುದು ನಮ್ಮೆಲ್ಲರಿಗೆ ಅವಶ್ಯಕವಾಗಿದೆ ಎಂದು ತಿಳಿಸಿದರು. ವೇದಿಕೆ ಮೇಲೆ ಪೂಜ್ಯ ಬಂತೆ ಧಮ್ಮಾನಂದ ಮಹಾತೇರೋ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಅಧ್ಯಕ್ಷತೆಯನ್ನ ಪ್ರೇಮಕುಮಾರ್ ಕಾಂಬ್ಳಿ ಅವರು ವಹಿಸಿದರು. ವೇದಿಕೆ ಮೇಲೆ ಪ್ರಶಾಂತ ದೊಡ್ಡಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಸೂರ್ಯಕಾಂತ್ ಸಾದುರೆ ನಗರಸಭೆ ಸದಸ್ಯರು ಸೇರಿದಂತೆ ವಿಜಯಕುಮಾರ್ ಹೆಗ್ಗೆ ಸೇರಿದಂತೆ ಇನ್ನಿತರರು ಇದ್ದರು. ಬಂಧುಗಳೇ, ಇವತ್ತ ತಥಾಗತ ಗೌತಮ್ ಬುದ್ಧ ಅವರ ಏನು ಜಯಂತಿ ಆಚರಣೆ ಮಾಡ್ತಾ ಇದ್ದೆವು. ಬರೀ ನಾವು ಅವ್ರ ಜಯಂತಿ ಆಚರಣೆ ಮಾಡಿ ನಾವು ಇವತ್ತ ಒಂದು ಭಾಷಣ ಮಾಡಿ ಹೋಗೋದು ಮುಖ್ಯ ಅಲ್ಲ. ಅವ್ರದ್ದೇನು ಅವ್ರ ಚರಿತ್ರೆ ಇದೆ, ಅವ್ರು ಯಾವ ಮಾರ್ಗದರ್ಶನ ಹಾಕೊಟ್ರ ಆ ಮಾರ್ಗದರ್ಶನ ಅದ್ರ ಬಗ್ಗೆ ನಾವು ಥೋಡೆ ಆಲೋಚನೆ ಮಾಡಿ ನಮ್ಮದು ಪರಿವರ್ತನೆ ಸಲುವಾಗಿ ನಾವು ವಿಚಾರ ಮಾಡಿಕೊಂಡ್ರ ನಾವೆಲ್ಲರೂ ಭಾಳ ಬಲಿಷ್ಠ ಆಗ್ತೀವಿ. ಬಂಧುಗಳೇ, ಇವತ್ತು ಭಾಳಷ್ಟು ಬಾಬಾ ಸಾಹೇಬ್ರ ವಿಚಾರಗಳು ಹೇಳಬೇಕಿತ್ತು ನಾನು. ಬಟ್ ನನಗೂ ನನ್ನ ಕ್ಷೇತ್ರದ ಒಂದು ಕಾರ್ಯಕ್ರಮ ಹೋದ ಚಿಲ್ಲರಿಗೆಗೆ ಆ್ಯಕ್ಚುಲು 7 ಗಂಟೆಯಲ್ಲಿ ಹೋಗಬೇಕಿತ್ತು. ಇವತ್ತು ಪ್ರೇಮ ಅವರಿಗೆ, ನಮ್ಮ ಸಾಧುರ್ಯ ಅವರಾಗಲಿ, ಇಲ್ಲ ಗೌಡ್ರೆ ತಾವು ಬರಬೇಕು, ಇಲ್ಲಿ ಮುಗಿಸ್ಕೊಂಡು ಹೋಗೋ ಕಡೆಯಿಂದ ನಾನು ಇಲ್ಲಿ ಬಂದು ಇವತ್ತು ನನಗೆ ಇಲ್ಲೇನು ಮಾತಾಡೋಕ್ಕೆ ಅವಕಾಶ ಕೊಟ್ರಿ. ನನ್ನ ಪರವಾಗಿ ತಮ್ಮೆಲ್ಲರಿಗೆ ಧನ್ಯವಾದ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ.